7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್. ಉತ್ತರ ಬೈಬಲ್. ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್. 2. ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಡ್ಯಾಶ್. ಉತ್ತರ ಮೆಕ್ಕಾ. ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಮೆಕ್ಕಾ. 3. ಕುಬ್ಲಾಯ್ ಖಾನ್ ಡ್ಯಾಶ್ ಮೊಮ್ಮಗ. ಉತ್ತರ ಜಂಗೀಸ್ ಖಾನನ. ಕುಬ್ಲಾಯ್ ಖಾನ್ ಜಂಗೀಸ್ ಖಾನನ ಮೊಮ್ಮಗ. 4. ಟರ್ಕರ ಮೂಲ ಡ್ಯಾಶ್. ಉತ್ತರ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಟರ್ಕರ ಮೂಲ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಮುಖ್ಯ ಪ್ರಶ್ನೆ 2. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 5. ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು? ಅವರ ತಾಯಿ ಯಾರು? ಉತ್ತರ ಯೇಸು ಕ್ರಿಸ್ತರು ಇಸ್ರೇಲ ಬೆತ್ಲೆಹೇಮ್ ಎಂಬಲ್ಲಿ ಜನಿಸಿದರು. ಅವರ ತಾಯಿ ಮೇರೆ. ಪ್ರಶ್ನೆ 6. ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು? ಉತ್ತರ ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು, ಪಾಪ ಮಾಡದೆ ಶುದ್ಧ ಜೀವನ ನಡೆಸಬೇಕು, ನಿಮ್ಮ ನೆರೆಯವನನ್ನು ನಿಮ್ಮಂತೆ ಪ್ರೀತಿಸಿ, ಮಾನವ ಸೇವೆಯೇ ದೇವರ ಸೇವೆ. ಪ್ರಶ್ನೆ ಸಂಖ್ಯೆ 7. ಕ್ರುಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು? ಉತ್ತರ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪವಿತ್ರ ಭೂಮಿಯಾಗಿದ್ದ ಜೆರುಸಲೆಂ ಅನ್ನು ವಶಪಡಿಸಿಕೊಳ್ಳುವುದು ಈ ಯುದ್ಧಗಳ ಮುಖ್ಯ ಉದ್ದೇಶವಾಗಿತ್ತು. ಆಟೋಮನ್ ಟರ್ಕರು ಜೆರುಸಲೆಂ ಯಾತ್ರಿಕರ ಮೇಲೆ ಹೇರಿದ ನಿಷೇಧವು ಈ ಯುದ್ಧಗಳಿಗೆ ಮೂಲ ಕಾರಣವಾಯಿತು. ಪ್ರಶ್ನೆ ಸಂಖ್ಯೆ 8. ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು? ಉತ್ತರ ದೇವನೊಬ್ಬನೇ, ಏಕದೇವತಾರಾಧನೆ ಇಸ್ಲಾಮಿನ ಮೂಲತತ್ವ, ದೇವರು ನಿರಾಕಾರ ಸ್ವರೂಪಿ, ಪ್ರಾಮಾಣಿಕವಾಗಿರಬೇಕು, ವ್ಯಾಪಾರದಲ್ಲಿ ಮೋಸ ಮಾಡಬಾರದು ಮತ್ತು ಬಡ್ಡಿ ವ್ಯವಹಾರ ಮಾಡಬಾರದು, ಮದ್ಯಪಾನ, ಜೂಜು ಮತ್ತು ಶಿಶು ಹತ್ಯೆ ಮಾಡುವುದು ಪಾಪದ ಕೃತ್ಯಗಳು. ಪ್ರಶ್ನೆ ಸಂಖ್ಯೆ 9. ಅರಬರ ಯಾವುದಾದರೂ 2 ಕೊಡುಗೆಗಳನ್ನು ಹೇಳಿ. ಸಾಹಿತ್ಯ. ಅರೇಬಿಯನ್ ನೈಟ್ಸ್, ರುಬಾಯಿಯತ್ ಮತ್ತು ಶಾನಾಮ ಎಂಬ ಶ್ರೇಷ್ಠ ಕೃತಿಗಳನ್ನು ನೀಡಿದ್ದಾರೆ. ವಿಜ್ಞಾನ ಮತ್ತು ಗಣಿತ. ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಕ್ಕೆ ಮಹತ್ವ ಕೊಡುಗೆ ನೀಡಿದ್ದಾರೆ. ಭಾರತೀಯರಿಂದ ಶೂನ್ಯ ಸೇರಿದಂತೆ ಅಂಕೆಗಳ ಬಳಕೆಯನ್ನು ಕಲಿತು ಅದನ್ನು ಪಾಶ್ಚಾತ್ಯ ದೇಶಗಳಿಗೆ ಪರಿಚಯಿಸಿದರು. ವೈದ್ಯಕೀಯ. ಯುನಾನಿ ಎಂಬ ವೈದ್ಯ ಪದ್ಧತಿಯು ಅರಬರ ಕೊಡುಗೆಯಾಗಿದೆ. ಪ್ರಶ್ನೆ ಸಂಖ್ಯೆ 10. ಆಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ ಅಲಬಾನಿ ಜನಕ್ಕೆ ಸೇರಿದ ಟರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಇವರು ಇಸ್ಲಾಂ ಅನುಯಾಯಿಗಳಾಗಿದ್ದರು. ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು. ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು. ಭಾರತದ ಮೇಲೆ ಆಕ್ರಮಣ ನಡೆಸಿದರು. ಚಟುವಟಿಕೆಗಳು. 1. ಬೈಬಲ್ನ ದೃಷ್ಟಾಂತ ಕಥೆಯನ್ನು ಓದಿ. ಯೇಸು ಕ್ರಿಸ್ತರು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಸಣ್ಣ ಸಣ್ಣ ಕಥೆಗಳ ಮೂಲಕ ಬೋಧನೆ ಮಾಡುತ್ತಿದ್ದರು. ಇವುಗಳನ್ನು ದೃಷ್ಟಾಂತಗಳು ಎನ್ನಲಾಗಿದೆ. ಉದಾಹರಣೆಗೆ, ಕಳೆದು ಹೋದ ಕುರಿ, ಒಳ್ಳೆಯ ಸೋಮಾರಿತನ. ಸಂದೇಶ. ಈ ಕಥೆಗಳು ಪ್ರೀತಿ, ಕ್ಷಮೆ, ಕರುಣೆ ಮತ್ತು ಪರಸ್ಪರ ಸಹಾಯ ಮಾಡುವ ಗುಣಗಳನ್ನು ಕಲಿಸುತ್ತವೆ. 2. ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಓದಿ. ಜನನ. ಇಸ್ರೇಲ ಬೆತ್ಲೆಹೇಮ್ನಲ್ಲಿ ಮೇರಿ ಮತ್ತು ಜೋಸೆಫರ ಮಗನಾಗಿ ಜನನ. ಸೇವೆ. 30ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಬಡವರ, ರೋಗಿಗಳ ಮತ್ತು ದೀನ ದಲಿತರ ಸೇವೆಗೆ ನಿಂತರು. ತ್ಯಾಗ. ಅವರು ಬೆಳೆಯುತ್ತಿದ್ದ ಜನಪ್ರಿಯತೆಯನ್ನು ಸಹಿಸಿದ ಅಂದಿನ ಧಾರ್ಮಿಕ ಮುಖಂಡರು ಅವರಿಗೆ ರಾಜದ್ರೋಹಿ ಪಟ್ಟ ಕಟ್ಟಿ ಶಿಲುಬೆಗೇರಿಸಿದರು. ಈ ತ್ಯಾಗವೇ ಕ್ರೈಸ್ತ ಧರ್ಮದ ಅಡಿಪಾಯವಾಯಿತು. 3. ಪ್ರವಾದಿ ಮಹಮ್ಮದರ ಜೀವನ ಚರಿತ್ರೆಯನ್ನು ಓದಿ. ಜನನ. ಅರೇಬಿಯಾದ ಮೆಕ್ಕಾ ನಗರದಲ್ಲಿ ಅಬ್ದುಲ್ಲಾ ಮತ್ತು ಅಮೀನಾ ದಂಪತಿಗಳಿಗೆ ಜನನ. ಪ್ರವಾದಿತ್ವ. 40ನೇ ವಯಸ್ಸಿನಲ್ಲಿ ಹೀರಾ ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಅವರಿಗೆ ದೈವವಾಣಿ ಕೇಳಿಸಿತು. ಅಲ್ಲಿಂದ ಅವರು ಅಲ್ಲಾಹನ ಸಂದೇಶ ವಾಹಕರಾದರು. ಹಿಜಿರಾ. ವಿರೋಧದ ಕಾರಣ ಅವರು ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣ ಬೆಳೆಸಿದರು. ಇದನ್ನು ಹಿಜಿರಾ ಶಕೆ ಎನ್ನಲಾಗುತ್ತದೆ. ಅವರು ಶಾಂತಿ ಮತ್ತು ಸಮಾನತೆಯ ಸಂದೇಶ ಸಾರಿದರು. 4. ಭೂಪಟದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳಿಗೆ ಸಂಬಂಧಿಸಿದ ಸ್ಥಳಗಳನ್ನು ಗುರುತಿಸಿ.
ಭೂಪಟದಲ್ಲಿ ಗುರುತಿಸಬಹುದಾದ ಪ್ರಮುಖ ಸ್ಥಳಗಳು ಹೀಗಿವೆ. ಧರ್ಮ: ಕ್ರೈಸ್ತ ಧರ್ಮ. ಪ್ರಮುಖ ಸ್ಥಳಗಳು: ಜೆರುಸಲೆಂ, ಬೆತ್ಲೆಹೇಮ್, ರೋಮ್. ಪ್ರಸ್ತುತ ದೇಶ: ಇಸ್ರೇಲ್, ಇಟಲಿ. ಧರ್ಮ: ಇಸ್ಲಾಂ ಧರ್ಮ. ಪ್ರಮುಖ ಸ್ಥಳಗಳು: ಮೆಕ್ಕಾ, ಮದಿನಾ, ಬಾಗ್ದಾದ್. ಪ್ರಸ್ತುತ ದೇಶ: ಸೌದಿ ಅರೇಬಿಯಾ, ಇರಾಕ್.